ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು CLM ಇದೆಲ್ಲ ಅದನ್ನ ಬರೆದಿದ್ದವರು ಜಾನ್ ಮೇಸ್ಫೀಲ್ಡ್. ಅದರ ಸಮ್ಮರಿನ ನೋಡೋಣ. ಹಿಂದಿನ ಕ್ಲಾಸಲ್ಲಿ ಇದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡಿದೀವಿ ಲೈನ್ ಟು ಲೈನ್. ಸೊ ಖಂಡಿತ ಅದನ್ನ ಹೋಗಿ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೂಡ ಸಿಗತ್ತೆ. ಬಟ್ ಇವಾಗ ನಾವು ಸಮರಿನ ನೋಡೋಣ ಬನ್ನಿ. ನಾನು ಹೇಗೆ ಸಮರೈಸ್ ಮಾಡ್ತೀನಿ, ಈಚ್ ಸ್ಟ್ಯಾನ್ಸಾನ ನೋಡಿ ಈಚ್ ಸ್ಟ್ಯಾನ್ಸಾಲಿ ಏನು ಅರ್ಥನ ಕಮ್ಯುನಿಕೇಟ್ ಆಗ್ತಾ ಇದೆ ಅಥವಾ ಅರ್ಥನ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ನಾವು ನೋಡೋಣ ಬನ್ನಿ. ಮೊದಲನೇ ಸ್ಟ್ಯಾನ್ಸಾಲ್ ಮಕ್ಕಳೇ, the poet speaker expresses gratitude and sadness. He began his journey in his mother's womb. His mother gave up some of her life to give him life. ಸೊ ಮೊದಲನೇ ಒಂದು ಸ್ಟ್ಯಾನ್ಸಲ್ಲಿ ಅವರು ದುಃಖ ಮತ್ತೆ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಒಂದು ಥ್ಯಾಂಕ್ಫುಲ್ನೆಸ್ ನ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅವ್ರ ಅಮ್ಮನಿಗೆ. ಸೊ ಈ ಪರ್ಟಿಕ್ಯುಲರ್ ಒಂದು ಸ್ಟ್ಯಾನ್ಸಲ್ಲಿ ಆ ಅಮ್ಮನ ಒಂದು ಹೊಟ್ಟೆಲಿ ನಡೆದಿರುವಂತಹ 9 ತಿಂಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿತ್ತು ಅಥವಾ ಆ ಜರ್ನಿನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅವನ ಜರ್ನಿನ ಅಲ್ಲಿ ಸ್ಟಾರ್ಟ್ ಮಾಡ್ದ, ಮತ್ತೆ ಹೇಗೆ ಅವ್ರಮ್ಮ ಅವರನ್ನೇ ತ್ಯಾಗ ಮಾಡಿಕೊಂಡು ಇವನ್ಗೆ ಒಂದು ಜೀವನವನ್ನ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಎರಡನೇ ಸ್ಟ್ಯಾನ್ಸಲ್ಲಿ ದ ಪೋಯಟ್ ಸ್ಪೀಕರ್ ಎಕ್ಸ್ಪ್ರೆಸಸ್ ಸ್ಯಾಡ್ನೆಸ್. ಇಲ್ಲಿ ಅವರು ಒಂದು ದುಃಖವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಿಸ್ ಮದರ್ ಬ್ರಾಟ್ ಹರ್ ಸನ್ ಇನ್ ಟು ದಿಸ್ ವರ್ಲ್ಡ್ ವಿತ್ ಕೇರ್ ಅಂಡ್ ಲವ್. ಹೇಗೆ ಅವರಮ್ಮ ಅವನನ್ನ ಈ ಒಂದು ಭೂಮಿ ಮೇಲೆ ತಗೊಂಡ್ಬಂದ್ರು, ಯಾವ್ದ್ರ ಜೊತೆ ಪ್ರೀತಿ ಮತ್ತೆ ಒಂದು ರೀತಿಯಾದ ಕೇರ್ ಜೊತೆ ತಗೊಂಡ್ಬಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾನೆ. ಶಿ ಇಸ್ ನೋ ಮೋರ್. ಅವ್ರು ಇವಾಗ ಜೀವಂತವಾಗಿಲ್ಲ. ಅಂಡ್ ಕೆನಾಟ್ ಟೆಲ್ ವೆದರ್ ಹರ್ ಸನ್ ಈಸ್ ಲಿವಿಂಗ್ ಅ ಗುಡ್ ಲೈಫ್. ಅಂಡ್ ಅವ್ರಿಗೆ ಗೊತ್ತಿಲ್ಲ ಇವಾಗ ಅವ್ರ ಮಗ ಒಂದು ಒಳ್ಳೆ ಜೀವನವನ್ನ ಲೀಡ್ ಮಾಡ್ತಾ ಇದ್ದಾನ ಅಥವಾ ಒಂದು ಸುಮಾರಾಗಿರೋದು ಅಥವಾ ಕೆಟ್ಟ ಜೀವನವನ್ನ ಲೀಡ್ ಮಾಡ್ತಿದಾನ ಅಂತ, ಬಿಕಾಸ್ ಅವರು ಜೀವಂತವಾಗಿಲ್ಲ. ಮೂರನೇ ಸ್ಟ್ಯಾನ್ಸ ನೋಡೋಣ. ದ ಪೋಯಟ್ ಸ್ಪೀಕರ್ ಎಕ್ಸ್ಪ್ರೆಸಸ್ ಗ್ರಾಟಿಟ್ಯೂಡ್ ಅಂಡ್ ರಿಗ್ರೆಟ್. ಹಿ ಇಸ್ ಗ್ರೇಟ್ಫುಲ್ ಟು ಹಿಸ್ ಮದರ್. ಈ ಒಂದು ಪರ್ಟಿಕ್ಯುಲರ್ ಸ್ಟ್ಯಾನ್ಸ್ ಅಲ್ಲಿ ಅವ್ರ ಅಮ್ಮನ ಕಡೆ ಅವನೇ ಎಷ್ಟು ಗ್ರೇಟ್ಫುಲ್ ಆಗಿದ್ದಾರೆ ಅಂತ ತೋರಿಸ್ತಾರೆ. ಮತ್ತೆ ಒಂದು ರೀತಿಯಾದ ರಿಗ್ರೆಟ್ ಕೂಡ ಇದೆ ಅವರಲ್ಲಿ. ಯಾಕೆ? ಬಿಕಾಸ್ ಅವ್ರ ಅಮ್ಮ ಅವ್ರ ಜೊತೆ ಇಲ್ಲ, ಇವಾಗ ಅವನ ಬೆಳವಣಿಗೆನ ಅವರು ನೋಡಿಲ್ಲ. However, if his mother were to pass by him in the street, ಇವಾಗ ಅವ್ರಮ್ಮ ಏನಾದ್ರೂ ಗ್ರೇವಿಂದ ಎದ್ದು ಬಂದು ಅವ್ರ ಮುಂದೆ ಪಾಸ್ ಆದ್ರೆ ಒಂದು ರಸ್ತೆಯಲ್ಲಿ, she would not recognize him as he has changed so much. ಇವಾಗ ಅವ್ರು ರೆಕಗ್ನೈಸೇ ಮಾಡೋಕ್ಕಾಗಲ್ಲ ಅವನನ್ನ, ಬಿಕಾಸ್ ಅವನು ಇವಾಗ ದೊಡ್ಡವನಾಗೋಗಿದ್ದಾನೆ ಆಯ್ತಾ. ಆ್ಯಂಡ್ ಅವನ ಲೈಫ್ ಎಕ್ಸ್ಪೀರಿಯನ್ಸಸ್ಸು ಜನಗಳ ಮಧ್ಯೆ ಬೆರ್ತಿ ತುಂಬಾ ಚೇಂಜ್ಡ್ ಮ್ಯಾನ್ ಆಗಿ ಕೂಡ ಆಗಿದ್ದಾನೆ. ಮುಂದಿನ ಸ್ಟ್ಯಾನ್ಸ ನೋಡೋಣ ಮಕ್ಕಳೇ. ಫೋರ್ತ್ ಸ್ಟ್ಯಾನ್ಸಲ್ಲಿ ದ ಪೋಯಟ್ ಸ್ಪೀಕರ್ ಎಕ್ಸ್ಪ್ರೆಸಸ್ ಗಿಲ್ಟ್. ಅವನಿಗೊಂದು ರೀತಿಯಾದ ಗಿಲ್ಟ್ ಇರುತ್ತೆ. ಹಿಸ್ ಮದರ್ ಹ್ಯಾಸ್ ಗಿವನ್ ಹರ್ ಲೈಫ್ ಟು ಹಿಮ್. ಅವರಮ್ಮ ಅವಳ ಒಂದು ಜೀವನವನ್ನೇ ತ್ಯಾಗ ಮಾಡಿದಾಳೆ ಅವನಿಗೋಸ್ಕರ. He has been a parasite leeching off his mother. ಅವನು ಒಂದು ಲೀಚ್ ಆಗಿ ಅವ್ರ ಅಮ್ಮನನ್ನ ಅಂಟಿದ್ದಾನೆ. He has done nothing to repay her or better the lives of other women. ಸೊ ಅವನು ಯಾವುದೇ ರೀತಿಯಾದ ಒಂದು ರೀಪೇಮೆಂಟ್ ಮಾಡಕ್ ಇಲ್ಲ. ಆ್ಯಂಡ್ ಅವನು ಈ ಪರ್ಟಿಕ್ಯುಲರ್ ಒಂದು ಸ್ಟ್ಯಾನ್ಸಲ್ಲಿ ವಿಮೆನ್ ಹುಡ್ಗೆ ಹೇಗೆ ಅವನು ರೀಪೇ ಮಾಡ್ಬೋದು ಅಥವಾ ಅವ್ರ ಲೈಫ್ಸ್ನೇ ಹೆಂಗೆ ಬೆಟರ್ ಮಾಡ್ಬೋದು ಅಂತ ಕೂಡ ಹೇಳ್ತಾನೆ ಈ ಪರ್ಟಿಕ್ಯುಲರ್ ಸ್ಟ್ಯಾನ್ಸಾ ಅಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಸ್ಟ್ಯಾನ್ಸಾ ನೋಡೋಣ. ದ ಪೋಯಟ್ ಸ್ಪೀಕರ್ ಎಕ್ಸ್ಪ್ರೆಸಸ್ ಡಿಸ್ಕಸ್ಟ್ ಅಂಡ್ ಶೇಮ್. ಡಿಸ್ಕಸ್ಟ್ ಶೇಮ್ ಅವನಿಗೊಂಥರ ಅಸಹ್ಯ ಆಗತ್ತೆ. ಯಾವ್ದ್ರ ಮೇಲೆ? ಪೇಟ್ರಿಯಾರ್ಕಿ ಮೇಲೆ. ಆಯ್ತಾ ಮಕ್ಕಳೇ? ಹಿ ಬೆಗ್ಸ್ ಫಾರ್ ಹಿಸ್ ಮದರ್ಸ್ ಗ್ರೇವ್ ಟು ರಿಮೇನ್ ಶಟ್ ಆಸ್ ಹಿ ವುಡಂಟ್ ವಾಂಟ್ ಹರ್ ಟು ಸಿ ದ pathetic condition of women in today's male dominated world. ಹೇಗೆ ನಮ್ಮ ಒಂದು ಸೊಸೈಟಿಲಿ ಇನ್ನ ಮೇಲ್ ಡಾಮಿನೇಟೆಡ್ ಆಗಿದೆ ಅದನ್ನ ಅವನು ಅವ್ರ ಅಮ್ಮ ನೋಡೋದಿಕ್ಕೆ ಬಯಸೋದಲ್ಲ. ಅದಕ್ಕೋಸ್ಕರ ಅವನು ಏನು ಯೋಚಿಸ್ತಾನೆ, ಅವ್ರಮ್ಮ ಅವ್ರ ಗ್ರೇವಲ್ಲೇ ಇರ್ಲಿ, ಆಚೆ ಬಂದು ಈ ಕಂಡೀಷನ್ನ ಸದ್ಯ ಅವಳು ನೋಡ್ಬಾರ್ದಪ್ಪ ಅಂತ ಅವನು ಬಯಸ್ತಾನೆ. ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ಈ ಪರ್ಟಿಕ್ಯುಲರ್ CLM ಅಂತ ಏನಿದೆ ಪದ್ಯ ಜಾನ್ ಮೇಸ್ಫೀಲ್ಡ್ ಅವರು ಬರ್ದಿದ್ರಲ್ಲ, ಅದರ ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ನಾನ್ ನಿಮ್ಗೆ ಸಮರೈಸ್ ಮಾಡಿ ಹೇಳಿದ್ದೀನಿ. ಖಂಡಿತ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿರುವ ಫ್ರೆಂಡ್ಸ್ಗೆ ಹಾಗೂ ಕ್ಲಾಸ್ಮೇಟ್ಸ್ಗೆ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೂಡ ಜಾಯಿನ್ ಮಾಡಿ. ಅಲ್ಲಿ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ನೀವು ಖಂಡಿತ ನಮಗೆ ಕೇಳ್ಬೋದು, ನಾವು ರೆಸ್ಪಾಂಡ್ ಕೂಡ ಮಾಡ್ತೀವಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.